ಎಂತ ಗಾಡಿ ನುಗ್ಸಿಯಲ್ಲಿ ಆ ಮೊಳೆಗೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಹಲೋ ಗೈಸ್, ನಮ್ಮ ಫ್ರೆಂಡ್ ರೆಡಿ ಆಗು ಅಂತ ಹೇಳ್ಬಿಟ್ಟು ಎಲ್ಲಿಗೆ ಕರ್ಕೊಂಡೋದ ನೀವೇ ನೋಡಿ. ನನ್ನ ಮಗನೇ ಅದು ಎಂತ ಗಾಡಿ ಹೊಡೆದಿಯಲ್ಲಿ. ಎಂತ ಗಾಡಿ ನುಗ್ಸಿಯಲ್ಲಿ ಆ ಮೊಳೆಗೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಯ್ಯೋ 3 ಇಂಚರ ಐತೆ ತೋರ್ಸು, ಕರೆಕ್ಟಾಗಿ ತೋರ್ಸು. ಹೊರಗೆ ಹೋಗೋಣ ಅಂತ ಕರ್ಕೊಂಬಂದು ನನ್ನ ಪಂಚಾಯತ್ ತೆಗ್ಸಕ್ಕೆ ನಿಲ್ಸಿದ್ದಾನೆ ಶೂರ. ಏನು ಜನಗಳು ಏನೋ. ನಾ ಗಾಡಿಗೆ ನುಗ್ಸಿದ ಶೂರ ಇವನೇ. ಎಲ್ಲಿ ಇಟ್ಕೊಬೇಕು? ಜಾಬ್ ಇಟ್ಕೊಂಡು ನಾನು ಪಂಚರ್ ಗಿಂಚರ್ ಆದ್ರೆ ಏನು ಮಾಡ್ತೀನಿ. ಸರಿ ಗೈಸ್, ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಡಿಮಾರ್ಟಲ್ಲಿ ಸಿಗ್ತೀವಿ ನಿಮಗೆ. ಡಿಮಾರ್ಟ್ ಹೊರಗೆ ನಿಂತ್ಕೊಂಡು ಡಿಮಾರ್ಟ್ ಹತ್ರ ಬೇಡ ಬೇರೆ ಕಡೆ ಹೋಗೋಣ ಅಂತ ಅಂದ. ಒಂದು ಸತಿ ತಲೆ ಹಾಳಾಯಿತು. ಆದರೂ ಮತ್ತೆ ಅವನೇ ತೊಗೊಂಬಂದಿದ್ದು ಗಾಡಿ ಅಂತ ಅವನ ಜೊತೆಗೆ ಮತ್ತೆ ಸ್ಮಾರ್ಟ್ ಬಜಾರ್ ಕಡೆ ಹೋದೆ. ಬಜಾರಲ್ಲಿ ತೊಗೊಂಡಿದ್ದು 2 ಐಟಮ್ ಆದರೂ ಪೂರಾ ಮಾಲ್ ಸುತ್ತಾಡಿಸ್ದ ಕಳ್ಳನ ಮಗ. ಹಾಗೆ ಬೇಕಾಗಿದ್ದ ಐಟಮ್ ಎಲ್ಲ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಹೊರಗೆ ಬರ್ತಾ ಹಾಗೆ ಬಿಸ್ಕೆಟ್ ಬಾಯಿಗೆ ಹಾಕ್ಕೊಂಡು ಪಿ ಜಿ ಕಡೆ ಹೊರಟ್ವಿ. ಸಂಜೆ ಆಗಿರೋದ್ರಿಂದ ಫುಲ್ ಟ್ರಾಫಿಕ್ ಇತ್ತು. ಬರೋ ಅಷ್ಟೊತ್ತಿಗೆ ಕತ್ಲೆ ಆಗಿಬಿಡ್ತು. ಹಂಗೆ ಪಿ ಜಿಗೆ ಬಂದು ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ಮತ್ತೆ ನಾಳೆ ಸಿಗ್ತೀನಿ ಗೈಸ್, ಬಾಯ್.